ಮೆಟ್ರೋ ಪ್ರಯಾಣಿಕರ ಜೇಬಿಗೆ ಮತ್ತೆ ಕತ್ತರಿ ಬೀಳ್ತಾ ಇದೆ ಆ ಮೂಲಕ ಅನ್ನೋದ್ರ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದ್ವಿ. ಮೆಟ್ರೋದ BMRCL ನ MD ಮಾತಾಡ್ತಾ ಹೇಳ್ತಾರೆ ಜಾಸ್ತಿ ಹೊರೆ ಆಗ್ಲಿಕ್ಕಿಲ್ಲ ಅಂತ. ಅವ್ರು ಹೇಗೆ ಡಿಸೈಡ್ ಮಾಡ್ತಾರೆ ಸಾರ್ವಜನಿಕರಿಗೆ ಹೊರೆ ಆಗುತ್ತಾ ಇಲ್ವಾ ಅಂತ. ಇನ್ನೊಂದು ಕಡೆಗೆ ಇದೇ ವಿಚಾರಕ್ಕೆ BJP ಕೂಡ ತರಾಟೆಗೆ ತೆಗೆದುಕೊಳ್ತಾ ಇದೆ. ರಾಜ್ಯ ಸರ್ಕಾರ ದಿವಾಳಿ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಆಡಳಿತ ವೈಫಲ್ಯಕ್ಕೆ ಪ್ರಯಾಣಿಕರ ಮೇಲೆ ಹೊರೆ ಆಗ್ತಾ ಇದ್ದಾರೆ ಇವರು ಅಂತ PC ಮೋಹನ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಯಾಣಿಕರ ಮೇಲೆ ಹೊರೆಯನ್ನ ಹಾಕೋದನ್ನ ಸರ್ಕಾರ ಈ ಮೂಲಕ ಮುಂದುವರಿಸ್ತಾ ಇದೆ. ಇದು ಸರ್ಕಾರದ ವಿರುದ್ಧ BJP ಸಂಸದ PC ಮೋಹನ್ ಎಕ್ಸ್ನಲ್ಲಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿರೋ ರೀತಿ ನಿಮಗೆಲ್ಲ ನೆನಪಿರಬಹುದು. ಲಾಸ್ಟ್ ವರ್ಷ ಇಡೀ ದೇಶದಲ್ಲೇ ಹೈಯೆಸ್ಟ್ ಹೈಕ್ ಆಗಿದ್ದು ನಮ್ಮ ಬೆಂಗಳೂರಿನಲ್ಲಿ 71% ಅಷ್ಟು ಏರಿಕೆ ಆಗಿತ್ತು. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ಬೆಲೆ ಏರಿಕೆಯ ಹೊರೆ ಸಾರ್ವಜನಿಕರಿಗೆ ಬೀಳಲ್ಲ ಅಂತ BMRCL ನ MD ಹೆಂಗೆ ಡಿಸೈಡ್ ಮಾಡ್ಕೊಂಡು ಬಿಡ್ತಾರೆ? ಸಾರ್ವಜನಿಕರು ಏನಾದರೂ ಬಂದು ಫೋನ್ ಮಾಡಿ ಹೇಳಿದ್ರಾ ಇವ್ರಿಗೆ ನೀವು ರೇಟ್ ಏರಿಸಿ ಸರ್ ನಮಗೇನು ಹೊರೆ ಬೀಳಲ್ಲ ಅಂತ ಇವ್ರಿಗೆ ಹೇಳಿದ್ರಾ? ಇದರ ಎಫೆಕ್ಟ್ ನೇರವಾಗಿ ತಟ್ಟೋದು ಪ್ರಯಾಣಿಕರಿಗೆ. 5% ಪ್ರಯಾಣದ ದರವನ್ನು ಹೆಚ್ಚಳ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನು ಮಾಡಲಾಗಿದೆ. ಅದು ಅಧಿಕೃತವಾಗಿ ಸೋಮವಾರದಿಂದ ದರ ಏರಿಕೆ ಎಷ್ಟಾಗಿದೆ ಅನ್ನುವಂಥದ್ದು ಒಂದು ಕ್ಲಾರಿಟಿ ಕೂಡ ಸಿಗುತ್ತೆ. ಆದರೆ ಪ್ರಯಾಣಿಕರಿಗೆ ದೊಡ್ಡ ಮಟ್ಟದಲ್ಲಿ ಹೊರೆ ಆಗದೆ ಇರುವಂತಹ ನಿಟ್ಟಿನಲ್ಲಿ ಈಗ ದರ ಏರಿಕೆಯನ್ನು ಮಾಡ್ತೀವಿ ಅನ್ನುವಂತಹ ಒಂದಿಷ್ಟು ಪ್ರಯತ್ನವನ್ನು ಈಗ BMRCL ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಆದರೆ ಎಕ್ಸಾಕ್ಟ್ ಆಗಿ ಸ್ಲ್ಯಾಬ್ ವೈಸ್ ಅಂದರೆ ನಿಲ್ದಾಣದಿಂದ ಮತ್ತೊಂದು ನಿಲ್ದಾಣಕ್ಕೆ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಮತ್ತು ಕಂಪ್ಲೀಟ್ ಆಗಿ ಯಾವ್ಯಾವ ಮಾರ್ಗಗಳಿಗೆ ಎಷ್ಟಿರುತ್ತೆ ಅನ್ನುವಂಥ ಒಂದು ಕ್ಯಾಲ್ಕುಲೇಷನ್ ಅನ್ನು ಮಾಡಿ ಆ ಒಂದು ಪಟ್ಟಿಯನ್ನು ಸೋಮವಾರದ ಬಳಿಕ ಬಿಡುಗಡೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಅಂದರೆ ಇಲ್ಲಿ ದರ ಏರಿಕೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಸರ್ಕಾರದ ಅನುಮತಿ ಪಡೆಯುವಂಥ ಅಗತ್ಯ ಇರೋದಿಲ್ಲ. BMRCL ನ ಈ ದರ ಏರಿಕೆ ಮಾಡಬೇಕು ಮಾಡಬಾರ್ದು ಅನ್ನುವಂಥ ಒಂದು ಸಮಿತಿ ಇರುತ್ತೆ. ಆ ಸಮಿತಿಯಲ್ಲಿ ನಿರ್ಧಾರವನ್ನ ಮಾಡಲಾಗುತ್ತೆ. ಸೊ ಪ್ರಯಾಣಿಕರ ಅನುಗುಣವಾಗಿ ಮತ್ತೆ ಬೇರೆ ಬೇರೆ ಆಯಾಮಗಳಲ್ಲಿ ಅದು ದರವನ್ನ ಫಿಕ್ಸ್ ಮಾಡ್ತಾರೆ. ಅಂದ್ರೆ ನಿಲ್ದಾಣದಿಂದ ನಿಲ್ದಾಣಕ್ಕೆ ಮಾಡಬೇಕಾ ಅಥವಾ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಾಡಬೇಕಾ ಅನ್ನುವಂಥದ್ದು ಒಂದು ಫೈನಲ್ ಅನ್ನ ಮಾಡ್ತಾರೆ. ಅದಾದ ಬಳಿಕ ಒಂದು ನೂತನ ದರ ಪಟ್ಟಿಯನ್ನು ಕೂಡ ಈಗ ಕಂಪ್ಲೀಟ್ ಆಗಿ ಪ್ರಕಟಣೆಯ ಮೂಲಕವಾಗಿ ಹೊರಡಿಸ್ತಾರೆ. ಅದು ಸೋಮವಾರದ ಬಳಿಕ ಅಧಿಕೃತವಾಗಿ ದರ ಹೆಚ್ಚಾಗುತ್ತೆ ಮತ್ತೆ ಅದರ ಪ್ರಕಟಣೆಯನ್ನು ಕೂಡ ಹೊರಡಿಸುವಂತ ಸಾಧ್ಯತೆಗಳಿದ್ದಾವೆ. ಮತ್ತೆ ಈ ಒಂದು ದರ ಏರಿಕೆಯ ಬಗ್ಗೆ ಈಗಾಗಲೇ BJPಯ ಒಂದಿಷ್ಟು ನಾಯಕರುಗಳು ಮತ್ತೆ ಸಂಸದರು ಕೂಡ ಈಗ ಧ್ವನಿಯನ್ನು ಎತ್ತಿದ್ದಾರೆ. ಪ್ರಯಾಣಿಕರಿಗೆ ಹೊರೆ ಆಗುವಂತ ನಿಟ್ಟಿನಲ್ಲಿ ದರವನ್ನ ಏರಿಕೆ ಮಾಡಲಾಗ್ತಾ ಇದೆ ಅನ್ನುವಂಥದ್ದು. ಕಳೆದ ಬಾರಿ ಕೂಡ ಮೆಟ್ರೋ ದರವನ್ನ ಏರಿಕೆ ಮಾಡಿದಂಥ ಸಂದರ್ಭದಲ್ಲಿ ವ್ಯಾಪಕ ವಿರೋಧಗಳು ಕೂಡ ವ್ಯಕ್ತವಾಗಿತ್ತು. ಸಾರ್ವಜನಿಕರು ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು, ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ಅದಾದ ಬಳಿಕ BMRCL ನಾನಾ ರೀತಿಯಲ್ಲಿ ಸಮಜಾಯಿಷಿಯನ್ನು ಕೊಡುವಂಥ ಪ್ರಯತ್ನಗಳನ್ನು ಕೂಡ ಮಾಡ್ತು. ಮತ್ತೆ ಇದೀಗ ದರ ಏರಿಕೆ ಮಾಡಿರುವಂತಹ ಕಾರಣಕ್ಕಾಗಿ ಸಹಜವಾಗಿ ಪ್ರಯಾಣಿಕರಿಗೂ ಕೂಡ ಆಕ್ರೋಶ ಇದೆ. ಸೊ ಹೀಗಿರುವಂಥ ಸಂದರ್ಭದಲ್ಲಿ ದರ ಅನಿವಾರ್ಯ ಯಾಕಾಗಿ ಬಂತು ಅನ್ನುವಂಥದ್ದಕ್ಕೆ BMRCL ನ ಅಧಿಕಾರಿಗಳು ಕೂಡ ಕ್ಲಾರಿಟಿಯನ್ನು ಕೊಡಬೇಕಾಗುತ್ತೆ. ಸೊ ಯಾವ ಮಾರ್ಗಗಳಲ್ಲಿ ಅಥವಾ ಯಾವ ಆಯಾಮಗಳಲ್ಲಿ ಈ ದರವನ್ನು ಫಿಕ್ಸ್ ಮಾಡಲಾಗಿದೆ ಅನ್ನುವಂಥದ್ದಕ್ಕೂ ಕೂಡ ಈಗ ಒಂದು ಉತ್ತರ ಕೊಡುವಂಥ ಪ್ರಯತ್ನ ಕೂಡ ಇದೆ. ಆದರೆ ಇದರ ನೇರ ಎಫೆಕ್ಟ್ ತಟ್ಟೋದು ಪ್ರಯಾಣಿಕರಿಗೆ. ಧನ್ಯವಾದ ತಮ್ಮ ಮಾಹಿತಿಗಾಗಿ ಪ್ರಕಾಶ್. ನೋಡಿ, ಜನ ಒಂದು ಅಂದಾಜಲ್ಲಿ ಇರ್ತಾರೆ ತಿಂಗಳಿಗೆ ಎಷ್ಟು ಬಜೆಟನ್ನು ಎತ್ತಿಡಬೇಕು ಅಂತ. ಇವ್ರು ₹5 ₹10 ಅಷ್ಟೇ ಅಲ್ವಾ ಅಂತ ಹೇಳಕ್ಕೆ ಬರಲ್ಲ. ಯಾಕಂದರೆ ಮಿಡಲ್ ಕ್ಲಾಸ್ನವರಿಗೆ ಸ್ಯಾಲ್ರಿ ಹೈಕ್ ಏನು ದೊಡ್ಡ ಮಟ್ಟದಲ್ಲಿ ಆಗಿರಲ್ಲ. ಅವ್ರ ಬಜೆಟ್ನಲ್ಲಿ ವ್ಯತ್ಯಾಸ ಆಗುತ್ತೆ, ಅವ್ರ ಜೀವನ ಮಾಡೋದು ಕಷ್ಟ ಆಗುತ್ತೆ. ಫಸ್ಟ್ ಆಫ್ ಆಲ್ ಮೆಟ್ರೋ ಡಿಪೆಂಡೆನ್ಸಿ ಜಾಸ್ತಿ ಆಗಿರೋ ಈ ಹೊತ್ತಲ್ಲಿ ಮೆಟ್ರೋಗೂ ದೊಡ್ಡ ಮಟ್ಟದಲ್ಲಿ ಆದಾಯ ಬರ್ತಾ ಇದೆ. ಆಮೇಲೆ ಅಷ್ಟು ಸಾಲದಕ್ಕೆ ಜಾಹೀರಾತುಗಳನ್ನು ಕೂಡ ಹಾಕೊಂಡು ಅಲ್ಲೂ ಆದಾಯದ ಮೂಲ, ಸ್ಟಾಲ್ಗಳನ್ನು ಹಾಕೊಂಡು ಅಲ್ಲೂ ಆದಾಯದ ಮೂಲ. ಇಷ್ಟಿದ್ರೂ ಕೂಡ ಅತಿ ಆಸೆ ಅಂತ ಅಂತಾರಷ್ಟೇ ಇದನ್ನು.